ಮುದುಡಿ ಕುಳಿತ ಕೋಳಿ ರೆಕ್ಕೆ ಬಡಿದು ಕೂಗುತ್ತದೆ. ಅದು ಅರುಣೋದಯದ ಮುನ್ನ ಮುಂಗೋಳಿಯ ತುತ್ತೂರಿ. ಕೋಳಿಗೆ ಯಾರೂ ತರಬೇತಿ ಕೊಡಲಿಲ್ಲವಾದರೂ ಅದರ ಮಿದುಳಿಗೆ ಗೊತ್ತು ಅರುಣೋದಯದ ಹೊತ್ತು. ಆ ಕೂಗಿಗೆ ಸ್ಪಂದನೆಯೋ ಎಂಬಂತೆ ಕೊಂಚ ಹೊತ್ತಿನಲ್ಲಿ ಆ ಸುತ್ತಲಿನ ಹಕ್ಕಿಗಳು ಮೈನಿಮಿರಿ ಉದಯರಾಗದ ರಾಗಾಲಾಪಕ್ಕೆ ಅಣಿಯಾಗತೊಡಗುತ್ತವೆ. ತಟಪಟ ಉದುರುವ ಇಬ್ಬನಿ ಮುತ್ತು ಕೋಸಿದ ಚಪ್ಪರವಾಗುತ್ತದೆ. ಅರುಣ ಮೇಲೆದ್ದು ಬರುತ್ತಿದ್ದಂತೆ ಮೆದುಗಾಳಿ ಬೀಸುತ್ತದೆ. ಸೂರ್ಯೋದಯ ಆಗುತ್ತಿದ್ದಂತೆ ಜೇಡನ ಬಲೆಯ ಮೇಲೆ ಬಿದ್ದ ಕೆಂಪು ಕಿರಣ ಹೊನ್ನಿನ ಎಳೆಯಿಂದ ನೇಯ್ದ ನೇಯ್ಗೆಯಂತೆ ರಾರಾಜಿಸತೊಡಗುತ್ತದೆ. ಹೂವಿನ ಗೊಂಚಲು ಜೇನುದುಂಬಿಗಳಿಂದ ಭಾರವಾಗುತ್ತದೆ. ಹಟ್ಟಿಯಲ್ಲಿದ್ದ ದನಗಳಲ್ಲಿ ಜೋಡಿ ಎತ್ತುಗಳು ತಮ್ಮ ನಿತ್ಯದ ಕರ್ಮವೋ ಎಂಬಂತೆ ಎದ್ದು ನಿಂತು ಉಳುಮೆಗೆ ಹೊರಡಲು ಯಜಮಾನನ ಬರುವಿಕೆಗಾಗಿ ಕಾಯುತ್ತಿರುತ್ತವೆ. ಕರುಗಳು ಬಾಲ ಬಡಿದುಕೊಳ್ಳುತ್ತಾ ಹಾಲು ಕುಡಿಯಲು ಕಾತರಿಸುತ್ತಿರುತ್ತವೆ. ಉಳಿದ ದನಗಳು ತಮಗೇನೂ ಕೆಲಸವಿಲ್ಲೆಂಬಂತೆ ಮಲಗಿಯೇ ಇರುತ್ತವೆ. ಅದಾಗಲೇ ಹಾಸಿಗೆ ಬಿಟ್ಟೆದ್ದ ಜನ ನಿತ್ಯ ಕರ್ಮದಲ್ಲಿ ತೊಡಗುತ್ತಾರೆ. ಅಂಗಳದಲ್ಲಿ ರಂಗೋಲಿ ಮೂಡುತ್ತದೆ. ಹಳ್ಳಿಯೊಂದರ ದಿನಚರಿ ಆರೋಗ್ಯಕರವಾಗಿ ಆರಂಭಗೊಳ್ಳುತ್ತದೆ. ಹಳ್ಳಿಯ ಜನರದ್ದು ಸಮರಸದ ಬದುಕು, ಕೂಡಿಯಾಡಿ ಮಾಡುವ ಕೃಷಿ, ಕಾಲಕಾಲಕ್ಕೂ ಹಸಿರಾಡುವ ಹಳ್ಳಿ. ಅಲ್ಲಿ ಧನ ಧಾನ್ಯಕ್ಕೆ ಕೊರತೆಯಿಲ್ಲ. ಒಂದಲ್ಲ ಒಂದು ಬೆಳೆ ಬೆಳೆಯಬಲ್ಲ ಫಲವತ್ತಾದ ಕೃಷಿ ಭೂಮಿ, ಸಾವಯವ ಗೊಬ್ಬರ ಹಾಕಿ ಬೆಳೆಸುವ ಬೆಳೆ, ನೀರಿಗೆ ಎಂದೂ ಕೊರತೆಯಾಗದ ನೀರಿನ ವ್ಯವಸ್ಥೆ, ವಿದ್ಯುತ್ತಿನ ಕಣ್ಣಾಮುಚ್ಚಾಲೆ ಇಲ್ಲ. ಹಳ್ಳಿಯೊಳಗೆ ವಿಶಾಲವಾದ ಪಕ್ಕಾ ರಸ್ತೆಗಳು, ಅಲ್ಲಿ ಕಾಲಕಾಲಕ್ಕೆ ಓಡಾಡುವ ವಾಹನಗಳು. ಹಳ್ಳಿ ಸಂಪತ್ತಿನ ಗಣಿಯಂತಿದ್ದರೆ ನಗರ ನಗುತ್ತದೆ. ನಗರದ ಪಟ್ಟಣದ ಬೇರು ಇರುವುದೇ ಹಳ್ಳಿಯಲ್ಲಿ. ನೌಕರಿಗಾಗಿ ಹೊರಹೋಗುವ ಉದ್ಯೋಗಿಗಳು, ಹೊರಗಿನಿಂದ ನೌಕರಿ ಮಾಡಲು ಬರುವ ನೌಕರರು, ನೌಕರರಲ್ಲಿ ಭ್ರಷ್ಟರಿಲ್ಲದ ಪ್ರಾಮಾಣಿಕರು. ಗ್ರಾಮ ಅಂದ ಮೇಲೆ ಅಲ್ಲೊಂದು ಪಂಚಾಯಿತಿ, ಪಂಚಾಯಿತಿಗೆ ಚುನಾಯಿತ ಪ್ರತಿನಿಧಿಗಳು, ಅವರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ. ಪಾದರಸದಂತೆ ಓಡಾಡಿ ಕೆಲಸ ಮಾಡುವ ಪ್ರತಿನಿಧಿಗಳು ಗ್ರಾಮದ ಬೆನ್ನೆಲುಬು. ಅವರು ಪ್ರಾಮಾಣಿಕರಾದ ಸಮಾಜ ಸೇವಕರು. ಗ್ರಾಮಾಭಿವೃದ್ಧಿಯೇ ಮೂಲಮಂತ್ರದ ಭ್ರಷ್ಟರಹಿತ ಆಡಳಿತ ನಡೆಸುವಂತೆ ಪಣತೊಟ್ಟ ಜನಪ್ರತಿನಿಧಿಗಳು ಅವರು. ಅವರೊಡನೆ PDO ಮತ್ತು ಕಾರ್ಯದರ್ಶಿಗಳು. 5 ವರ್ಷಕ್ಕೆ ಒಮ್ಮೆ ಮಾತ್ರ ಚುನಾವಣೆ ಬರಲೆಂದು ಬಯಸುವ ಎಚ್ಚೆತ್ತ ನಾಗರಿಕರು. ಆ ಗ್ರಾಮಕ್ಕೆ ಕಳಸಪ್ರಾಯದಂತಿರುವ ಅಂಗನವಾಡಿ, ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜು. ನಡೆದಾಡುತ್ತಲೇ ಶಾಲೆಗೆ ಹೋಗುವ ಮಕ್ಕಳು. ನಡಿಗೆಯೇ ಆ ಮಕ್ಕಳಿಗೆ ವ್ಯಾಯಾಮ. ಶಾಲೆ ಕಲಿತ ಮಕ್ಕಳಲ್ಲಿ ಕೆಲವರು ಊರಲ್ಲೇ ನೆಲೆ ನಿಂತು ಮಾದರಿ ಕೃಷಿಕರಾಗುತ್ತಾರೆ. ಮತ್ತು ಕೆಲವರು ಉನ್ನತ ವಿದ್ಯೆ ಪಡೆದು ಉದ್ಯೋಗಕ್ಕೆ ಹೊರಹೋಗುತ್ತಾರೆ. ಪಂಚಾಯಿತಿ ಹಂತದಲ್ಲಿ ಕಂದಾಯ ಇಲಾಖೆ ಉಂಟು. ಕಾಲಕಾಲಕ್ಕೆ ಕಂದಾಯ ಪಾವತಿಸುವ ಕೃಷಿಕರು. ಅಲ್ಲೊಂದು ಅಂಚೆ ಕಚೇರಿ. ಅಲ್ಲಿ ಸಣ್ಣ ಉಳಿತಾಯ ಮಾಡುವ ಯೋಜನೆಗೆ ಒತ್ತಾಸೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಸರತಿ ಸಾಲಲ್ಲಿ ನಿಂತು ಪಡಿತರ ಪಡೆಯುವ ಗ್ರಾಮೀಣರು. ಪುಸ್ತಕ ಭಂಡಾರದತ್ತ ನಡೆಯುವ ಓದುಗರು. ವ್ಯವಸಾಯೋತ್ಪನ್ನ ಸಹಕಾರಿ ಸಂಘದ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಲು ತಿಳಿದ ಗ್ರಾಮಸ್ಥರು. ಖರೀದಿ ಕೇಂದ್ರ, ಗೋದಾಮು ಮತ್ತು ಸುಸಜ್ಜಿತ ಸಭಾಂಗಣದ ಊರು. ಸುಸಜ್ಜಿತ ಸೌರ ವಿದ್ಯುತ್ ಬೇಲಿ ಆ ಊರಲ್ಲಿದೆ. ಸ್ತ್ರೀ ಶಕ್ತಿ ಮತ್ತು ಸ್ವಸಹಾಯ ಸಂಘವಿದೆ. ಕೃಷಿ ಕೆಲಸಗಳಲ್ಲಿ ಪರಸ್ಪರ ಕೈಜೋಡಿಸುವ ಸಹಕಾರಿ ತತ್ವವನ್ನು ಅರಿತ ಗ್ರಾಮೀಣರವರು. ಹಬ್ಬ ಜಾತ್ರೆಗಳಲ್ಲಿ ಒಂದಾಗುವ ಊರ ಮಂದಿ. ಸಭೆ ಸಮಾರಂಭಗಳಲ್ಲಿ ಶಿಸ್ತುಬದ್ಧರಾಗಿ ಪಾಲ್ಗೊಳ್ಳುವ ಹಳ್ಳಿಗರು. ಅಲ್ಲಿ ಕಸದ ರಾಶಿ ಇಲ್ಲ. ಜಾತಿ ಧರ್ಮದ ಕಟ್ಟುಪಾಡಿಲ್ಲದೆ, ಜಾತಿ ಭೇದದ ತಾರತಮ್ಯವಿಲ್ಲದೆ ಸಭೆ ಸಮಾರಂಭಗಳನ್ನು ಯಶಸ್ವಿಗೊಳಿಸುವ ಆದರ್ಶ ಹಳ್ಳಿಗರು. ಯುವಕ ಸಂಘಗಳು ಮತ್ತು ಯುವತಿ ಮಂಡಳಿಗಳು ನಾಡಿನ ಶಕ್ತಿ. ಜನರಲ್ಲಿ ರೋಷವಾಗಲಿ ದ್ವೇಷವಾಗಲಿ ಇಲ್ಲ. ಯುವಶಕ್ತಿಯೇ ಊರಿನ ರಕ್ಷಕರು. ಹಾಗಾಗಿ ಕಳ್ಳರ ಕಾಟವಿಲ್ಲ, ಸುಳ್ಳಿಗೆ ಅವಕಾಶವಿಲ್ಲ. ಸೋಮಾರಿಗಳಿಲ್ಲದ ಊರಿನಲ್ಲಿ ಭಿಕ್ಷಾಟನೆ ಇಲ್ಲ. ತೆಂಗು, ಅಡಿಕೆ, ಭತ್ತ, ಕಾಫಿ, ಏಲಕ್ಕಿ, ಕಾಳುಮೆಣಸು ಬೆಳೆಯುವ ಗ್ರಾಮ ಪಟ್ಟಣದ ಸಿರಿವಂತ ಹಿನ್ನಾಡೆ ಹೌದು. ಹೈನುಗಾರಿಕೆ, ಮೀನುಗಾರಿಕೆ, ಜೇನು, ಕೋಳಿ, ಹಂದಿ ಸಾಕಾಣಿಕೆ, ರೇಷ್ಮೆ, ಅಣಬೆ ಕೃಷಿಯಲ್ಲಿ ತಾನೆಂದೂ ಮುಂದು ಎಂಬ ಹೆಗ್ಗಳಿಕೆ ಆ ಗ್ರಾಮದ್ದು. ಈ ರೀತಿ ಕಲ್ಪನೆಯ ಆದರ್ಶ ಗ್ರಾಮವೊಂದು ನಿರ್ಮಾಣಗೊಳ್ಳಲೆಂದು ಹಾರೈಸೋಣ. ಅಂತಹ ಗ್ರಾಮಗಳಿವೆ ಎಂದರೆ ಸಂತೋಷಗೊಳ್ಳೋಣ.